ಮೈಸೂರಿನ ಮಹಾರಾಜ್ ಹೋಟೆಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತೆ ಗಿರೀಶ್ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಅಂದ್ರೆ ಪ್ರೀತಿಸಿದಂತಹ ಹುಡುಗಿ ಅಂಜಲಿ ಏನಿದ್ದಾರೆ ಅವರು ಒಂದು ವಾರದ ಹಿಂದೆ ಹಣವನ್ನ ಕೇಳಿದ್ರಂತೆ. ವಾರದ ಮುಂಚೆ 2,000 ರೂಪಾಯಿ ಹಣವನ್ನ ಕೇಳಿದಂತಹ ಯುವತಿ 1,000 ರೂಪಾಯಿ ಫೋನ್ ಪೇ ಕೂಡ ಮಾಡಿದ್ರಂತೆ ಗಿರೀಶ್. ಆ ನಂತರ ಗಿರೀಶ್ ನಂಬರನ್ನ ಬ್ಲಾಕ್ ಲಿಸ್ಟ್ಗೆ ಅಂಜಲಿ ಹಾಕಿದ್ದಾರೆ. ಸಿಟ್ಟಿಗೆದ್ದು ಗಿರೀಶ್ ಮೈಸೂರಿನಿಂದ ಬಂದು ಅಂಜಲಿಯ ಕೊಲೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಗೆ ಕಮಿಷನರ್ ರೇಣುಕಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇಬ್ರು ಪ್ರೀತಿಸ್ತಾ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ. ಅದಾದ ನಂತರ ಅವರು ಮದುವೆ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಇದೀಗ ಬಯಲಿಗೆ ಬರ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಕುರಿತು ನಾವು ತನಿಖೆಯನ್ನ ನಡೆಸ್ತೀವಿ, ತನಿಖೆಯ ನಂತರ ನಾವು ಏನೇ ವಿಚಾರ ಇದ್ರೂ ಕೂಡ ನಾವು ಹೇಳ್ತೀವಿ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಏನು ಪ್ರಕಾಶ್, ಇವರಿಬ್ರು ಪ್ರೀತಿ ಮಾಡಿದ್ರು ಅನ್ನುವಂತಹದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಆಕೆಯನ್ನ ಕೊಲೆ ಮಾಡೋದಕ್ಕೆ 1,000 ರೂಪಾಯಿ ಹಣ ಕಾರಣ ಆಯ್ತಾ ಅಂತ? ಎಸ್ ರಮ್ಯಾ, ನಿಜಕ್ಕೂ ಏನಂದರೆ ಈಗಾಗಲೇ ಅಂಜಲಿಯನ್ನು ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿ ಗಿರೀಶ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಅವನನ್ನು ಹೆಡೆಮುರಿ ಕಟ್ಟೋದ್ರ ಜೊತೆಗೆ ದಾವಣಗೆರೆಯಿಂದ ಈಗಾಗಲೇ ಆತನನ್ನು ಕರೆತರಲಾಗಿದೆ. ಕರೆತಂದ ನಂತರ ಏನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆತನ ಚಿಕಿತ್ಸೆಗಾಗಿ ಏನು ದಾಖಲು ಕೂಡ ಮಾಡಲಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ನ ಕುರಿತಾಗಿ ಸಾಕಷ್ಟು ರೋಚಕವಾದಂಥ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇವರಿಬ್ಬರು ಅಂದರೆ ಅಂಜಲಿ ಮತ್ತು ಮೃತ ಅಂಜಲಿ ಮತ್ತು ಆರೋಪಿ ಗಿರೀಶ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಬ್ಬರು ಕೂಡ 15 ದಿನಗಳ ಹಿಂದೆ ಮದುವೆ ಆಗಿದ್ರು ಅಂತಕ್ಕಂಥ ಏನು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಕಮಿಷನರ್ ಕೂಡ ರೇಣುಕಾ ಸುಕುಮಾರ್ ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಈ ಬಗ್ಗೆ ನಮಗೆ ಮಾಹಿತಿ ಇದೆ, ಆತ ಫೋನ್ಪೇ ಮಾಡೋದ್ರ ಇರ್ಬೋದು, ಅಂದರೆ ಅಂಜಲಿಗೆ ಫೋನ್ಪೇ ಮಾಡಿದ್ರ ಮಾಹಿತಿ ಇರ್ಬೋದು, ಅವರು ಮದುವೆ ಆಗಿದ್ದರ ಮಾಹಿತಿ ಇರ್ಬೋದು, ಮಾಹಿತಿ ಇದೆ. ಆದರೆ ಆತ ಈಗ ಅನ್ಕಾನ್ಷಿಯಸ್ ಆಗಿದ್ದಾನೆ. ಅನ್ಕಾನ್ಷಿಯಸ್ ನಂತರ ಅಂದರೆ ಆತ ಚೇತರಿಸಿಕೊಂಡ ನಂತರ ಸಾಕಷ್ಟು ಆಯಾಮಗಳಲ್ಲಿ ನಾವು ತನಿಖೆಯನ್ನು ಕೈಗೊಳ್ತೇವೆ. ಆ ತನಿಖೆ ಕೈಗೊಂಡ ನಂತರ ಆತ ಯಾವ ರೀತಿ ನಮಗೆ ಮಾಹಿತಿಯನ್ನು ನೀಡ್ತಾನೆ, ತನಿಖೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾನೆ, ಈ ನಿಟ್ಟಿನಲ್ಲಿ ನಮಗೆ ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ ಅಂತಕ್ಕಂಥ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಮಾಹಿತಿಗಳನ್ನು ಕೂಡ ಕಮಿಷನರು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವರಿಬ್ಬರು ಮದುವೆ ಆಗಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಅಂದರೆ 15 ದಿನಗಳ ಹಿಂದೆ ಇವರು ಮದುವೆ ಆಗಿದ್ದರು. ಏನು ಮೃತ ಅಂಜಲಿ ಇವರಿಗೆ ಆರೋಪಿಗೆ ಗಿರೀಶ್ಗೆ ಏನು ಫೋನ್ಪೇ ಮಾಡಲಿಕ್ಕೆ 2,000 ರೂಪಾಯಿ ಕೇಳಿದ್ಲು, ಆದರೆ 1,000 ರೂಪಾಯಿ ಅವಳಿಗೆ ಹಾಕಿದ್ದ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಆ ಫೋನ್ಪೇ ಮಾಡಿದ ನಂತರ ಮೃತ ಅಂಜಲಿ ಆತನ ಫೋನ್ ನಂಬರನ್ನು ಬ್ಲಾಕ್ ಲಿಸ್ಟಿಗೆ ಹಾಕಿರ್ತಾಳೆ. ಬ್ಲಾಕ್ ಲಿಸ್ಟಿಗೆ ಹಾಕಿದ್ದರ ಹಿನ್ನೆಲೆಯಲ್ಲಿ ಈ ಆರೋಪಿ ಹುಬ್ಬಳ್ಳಿಗೆ ಅಂದರೆ ಮೈಸೂರಿಂದ ಹುಬ್ಬಳ್ಳಿಗೆ ಬಂದು ಆಕೆಯ ಕೊಲೆಯನ್ನು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ದಾವಣಗೆರೆಗೆ ಸಂಚಾರವನ್ನ ಬೆಳೆಸುವಂತಹ ಸಂದರ್ಭದಲ್ಲಿ ರೈಲಲ್ಲಿ ಮತ್ತೊಬ್ಬಳು ಮಹಿಳೆಯ ಮೇಲೆ ಈತ ಚಾಕು ಹಿಡಿದಿರುವಂತಹ ಪ್ರಕರಣ ಬೆಳಕಿಗೆ ಬರ್ತಾ ಇರುವಂತದ್ದು. ಇದು ಎಷ್ಟರ ಸುಮಾರಿಗೆ ನಡೆದಿರುವಂತದ್ದು? ಈಗ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಎಸ್ ರಮ್ಯ, ಏನಂದರೆ ಈಗಾಗಲೇ ಆರೋಪಿಯನ್ನು ಹೆಡೆಮುರಿ ಕಟ್ಟಿ ಆತನನ್ನು ದಾವಣಗೆರೆಯಿಂದ ಏನು ಈಗಾಗಲೇ ಕರೆತರಲಾಗಿದೆ. ಆದರೆ ಆರೋಪಿ ಕುರಿತಂತೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಭಯಾನಕ ಅಂಶ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅದೇನೆಂದರೆ ಇಲ್ಲಿ ಅಂಜಲಿಯನ್ನು ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಈ ಗಿರೀಶ್ ಆರೋಪಿ ಏನಿದ್ದಾನೆ, ರೈಟ್, ಸಂಪರ್ಕದಲ್ಲಿರಿ ಪ್ರಕಾಶ್. ಹಾಗೆ ಅಂಜಲಿ ಕೊಲೆ ಆರೋಪಿಯಿಂದ ಮತ್ತೊಂದು ಅವಾಂತರ ಸಂಭವಿಸಿದೆ. ರೈಲಿನಲ್ಲಿ ಮಹಿಳೆಯ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದ ಅಂತ ಹೇಳಲಾಗಿದೆ. ದಾವಣಗೆರೆ ಬಳಿ ವಿಶ್ವಮಾನವ ಎಕ್ಸ್ಪ್ರೆಸ್ನಲ್ಲಿ ಕೃತ್ಯ ಎಸಗಿದ್ದಾನೆ ಕೊಲೆ ಆರೋಪಿ ಗಿರೀಶ್. ಬೆಂಗಳೂರಿನಿಂದ ಪ್ರಯಾಣ ಮಾಡ್ತಾ ಇದ್ದಂತಹ ಮಹಿಳೆ ಆಕೆಯನ್ನು ಕೊಲೆ ಮಾಡೋದಕ್ಕೆ ಯತ್ನಿಸಿದ್ದ ಅಂತ ಹೇಳಲಾಗ್ತಾ ಇದೆ. ತುಮಕೂರಿನಿಂದ ಪ್ರಯಾಣ ಬೆಳೆಸಿದ್ರು ರೈಲಿನಲ್ಲಿ.
ಮಹಿಳೆಯನ್ನ ಈತ ಕೆಟ್ಟದಾಗಿ ನೋಡ್ತಾ ಇದ್ದ. ಈ ವಿಚಾರಕ್ಕೆ ಆಕೆ ಈತನನ್ನ ತರಾಟೆಗೆ ತಗೊಂಡಿದ್ರು. ಬಳಿಕ ರೈಲಿನ ಶೌಚಾಲಯಕ್ಕೆ ಆ ಮಹಿಳೆ ಹೋಗಿದ್ರು. ಆಕೆ ಬಾಗಿಲು ತೆಗಿತಾ ಇದ್ದ ಹಾಗೆಯೇ ಮಹಿಳೆಗೆ ಚಾಕು ಹಾಕಿದ್ದ ಗಿರೀಶ್. ಮಹಿಳೆಯ ಎಡಗೈಗೆ ಚಾಕು ತಗುಲಿತ್ತು, ಗಾಯ ಆಯಿತು. ಕೂಡಲೇ ಆತನನ್ನ ಹಿಡಿದು ಹೊಡೆದಿದ್ದಾರೆ ಪ್ರಯಾಣಿಕರು. ಜನರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆನಂತರ ರೈಲಿನಿಂದಾನೇ ಧುಮುಕಿದ್ದಾನೆ ಕೊಲೆ ಆರೋಪಿ. ಮಾಯಕೊಂಡ ಹತ್ರ ರೈಲಿಂದ ಕೆಳಗೆ ಧುಮುಕಿದ್ದಾನೆ. ಕೂಡಲೇ ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದಾರೆ. ಆರೋಪಿಯನ್ನ ಹಾಗೂ ಹಲ್ಲೆಗೊಳಗಾದ ಮಹಿಳೆಯನ್ನ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ರೈಟ್, ಪ್ರಕಾಶ್ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಆ ವ್ಯಕ್ತಿ ಎಸಗಿರೋ ಆರೋಪಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿ ಒಂಥರ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳ್ತಾರಲ್ಲ, ಆ ಥರ ಅಂತ ಅನ್ಸುತ್ತೆ. ಏನೋ ಒಂದು ಘಟನೆ ನಡೆದೋಯ್ತು ಹಾಗಲ್ಲ, ಪದೇ ಪದೇ ಅಂಥದ್ದೇ ಒಂದು ಕುಕೃತ್ಯನ ಮಾಡ್ತಾ ಹೋಗುವಂಥದ್ದು. ಅಪ್ಡೇಟ್ ಏನಿದೆ? ದಾವಣಗೆರೆ ಹತ್ರ ಪೊಲೀಸರು ಯಾವ ಥರ ಆತನನ್ನು ವಶಕ್ಕೆ ಪಡೆದ್ರು? ಅಪ್ಡೇಟ್ ಏನಿದೆ ಪ್ರಕಾಶ್? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಪೊಲೀಸರು ಬಂಧನ ಮಾಡಿರ್ತಕ್ಕಂಥ ಆರೋಪಿ ಗಿರೀಶ್ನ ಕ್ರೂರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇದ್ರ ಮೇಲೆ ಸ್ಪಷ್ಟವಾಗುತ್ತೆ. ಯಾಕಂದರೆ ಇಲ್ಲಿ ಅಂಜಲಿ ಕೊಲೆಯನ್ನು ಮಾಡಿ ಎಸ್ಕೇಪ್ ಆಗಿದ್ದಂಥ ಆರೋಪಿ ಗಿರೀಶ್ ಏನು ಮೈಸೂರಿಗೆ ಹೋಗಿ ತಲೆಮರೆಸ್ಕೊಂಡಿರ್ತಾನೆ. ಅಲ್ಲಿಂದ ವಾಪಸ್ಸು ರೈಲ್ವೆ ಮೂಲಕ ಅಂದರೆ ವಿಶ್ವಮಾನವ ಎಕ್ಸ್ಪ್ರೆಸ್ನ ರೈಲ್ವೆ ಮೂಲಕ ಏನು ಈ ಕಡೆ ಬೆಳಗಾವಿ ಮಾರ್ಗವಾಗಿ ಮಹಾರಾಷ್ಟ್ರದತ್ತ ತೆರಳಕ್ಕೆ ಏನು ಪ್ರಯತ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ತುಮಕೂರಿನಿಂದ ಏನು ಪ್ರಯಾಣ ಮಾಡ್ತಾ ಇದ್ದಂಥ ಒಬ್ಬ ಮಹಿಳೆ ಜೊತೆಗೆ ಕಿರಿಕನ್ನು ಮಾಡ್ಕೊಂಡಿರ್ತಾನೆ. ಕಿರಿಕ್ ಯಾವ ರೀತಿ ಅಂದರೆ ಆತನ ದೃಷ್ಟಿ ಸರಿಯಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಮಹಿಳೆ ಏನು ತುಮಕೂರಿನಿಂದ ಏನು ಪ್ರಯಾಣ ಮಾಡ್ತಾ ಇರ್ತಾರೆ, ಆ ಮಹಿಳೆ ಈತ ಆರೋಪಿ ಗಿರೀಶ್ನೊಂದಿಗೆ ಏನು ಕಿರಿಕನ್ನು ಮಾಡ್ಕೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ಕ್ರೂರ ಮನಸ್ಥಿತಿ ಉಳ್ಳಂತಹ ಈ ಗಿರೀಶ್ ಏನಿದ್ದಾನೆ ಅವಳನ್ನು ಕೂಡ, ಆ ಮಹಿಳೆಯನ್ನು ಕೂಡ ಹಲ್ಲೆ ಮಾಡಲಿಕ್ಕೆ, ಕೊಲೆಯನ್ನು ಮಾಡಲಿಕ್ಕೆ ಮುಂದಾಗಿರ್ತಾನೆ ಅಂತಕ್ಕಂಥ ಭಯಾನಕ ಅಂಶ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ರೈಲ್ವೆಯಲ್ಲಿ ಆಕೆಯನ್ನು ಅಂದರೆ ಮತ್ತೊಬ್ಬ ಮಹಿಳೆಯನ್ನು ಕೊಲೆ ಮಾಡಲಿಕ್ಕೆ ಈತ ಮುಂದಾಗಿರ್ತಾನೆ. ಆ ಮಹಿಳೆ ಶೌಚಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆಗೆ ಚಾಕು ತೋರಿಸಿ ಚಾಕುವಿಂದ ಹತ್ಯೆ ಮಾಡಲಿಕ್ಕೆ ಮುಂದಾಗಿರ್ತಾನೆ. ಆದರೆ ಅದೃಷ್ಟವಶಾತ್ ಆ ಮಹಿಳೆಗೆ ಚಾಕು ಕೈಗೆ ತಾಗುವಂಥದ್ರ ಜೊತೆಗೆ ಆಕೆ ಅದರಿಂದ ಆ ಹಲ್ಲೆಯಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಳೆ. ಈ ಹಿನ್ನೆಲೆಯಲ್ಲಿ ಆ ಸಹ ಪ್ರಯಾಣಿಕರೇನಿರ್ತಾರೆ ಅವರು ಈ ಆರೋಪಿಯನ್ನು ಹಿಡಿದು ಥಳಿಸಿದಂಥ ಸಂದರ್ಭದಲ್ಲಿ ಆತ ರೈಲ್ವೆಯಿಂದ ಜಿಗಿದಿರ್ತಾನೆ. ಇದು ಸಾಕಷ್ಟು ಒಂದು ರೋಚಕತೆಯಿಂದ ಕೂಡಿರ್ತಕ್ಕಂಥದ್ದು. ತದನಂತರ ಏನು ರೈಲ್ವೆ ಪೊಲೀಸರಿಂದ ದಾವಣಗೆರೆ ಪೊಲೀಸರಿಗೆ ಮಾಹಿತಿ ಏನು ನೀಡ್ತಾರೆ. ತದನಂತರದಲ್ಲಿ ದಾವಣಗೆರೆ ಪೊಲೀಸರಿಂದ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು